ಮಗನ ಬರ್ಡೇ ದಿವಸ ನಾನು ರೆಡಿ ಆಗಿದ್ದೆ. ಸೊ ಈ ರೀತಿ ಹಿಂದೆ ಹೋಗು, ಮುಂದೆ ಹೋಗಿನ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ ಆಗಿ ಅರೇಂಜ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಈ ರೀತಿ ವಿಷ್ಣುರು, ಇಲ್ಲಿ ಸಣ್ಣ ಮುನ್ನೂರು ಕೂಡ ಬಂದು ಗಿಫ್ಟ್ ಕೊಟ್ಟು ಪಾಪನ್ ಮಾತಾಡ್ಸ್ಕೊಂಡು ಹೋದ್ರು. ಅವರು ತುಂಬಾನೇ ಪೇಷನ್ಸ್ ಇಂದ ವೆಯ್ಟ್ ಮಾಡಿದ್ರು. ಅವರು ರೀಲ್ಸ್ ಅಲ್ಲಿ ಆಕ್ಚುಲಿ ನವೀನ್ ಸರ್ ರೀಲ್ಸ್ ಅಲ್ಲಿ ಇರೋ ತರ ಅಲ್ಲ, ತುಂಬಾ ಒಳ್ಳೆ ಹೇಳಿ 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 ಮಾಡಿ. ಇವತ್ತು ಎಲ್ಲರೂ ಹೇಳಿ ಹೇಳಿ ಹಾಯ್ ಮಾಡ್ತಿದ್ದೀರಲ್ಲ, ಅದೇ ಒಂದು ಖುಷಿ. ಎಲ್ಲರೂ ಜೋರಾಗ ಹಾಯ್ ಅನ್ನಿ. ವಿಷ್ಣು ಇನ್ನೂ ಕೂಡ ಆಕ್ಟಿವ್ ಮೋಡಲ್ಲೇ ಇದ್ದಾನೆ, ಅವನು ಬರ್ತಡೇ ಮೋಡಲ್ಲೇ ಇದ್ದಾನೆ. ಅವನು ಆಕ್ಚುಲಿ ಇವ್ರು ಕೂಡ ಇಷ್ಟು ಜನ ಬಂದಿದ್ರು. ಇದು ನಮ್ಮ ಫ್ಯಾಮಿಲಿ ಕ್ಲಿಪ್ಪಿಂಗ್ಸ್. ಈಗ ಅಂಬಿ ಫ್ಯಾಮಿಲಿ ಇವಾಗ ನೋಡ್ತಿದ್ರಲ್ಲ, ಅಂದ್ರೆ ಪಾಪ ಒಬ್ಬನೇ ನಿಂತು ಎಲ್ಲ ಮಾಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾನೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಎಸ್, ಬರ್ತಡೇ ವ್ಲಾಗು ಆದಷ್ಟು ಮಾಡಿದ್ದೀವಿ. ಸೊ ಅದನ್ನ ನಾನೀಗ ಅಟ್ಯಾಚ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀವಿ. ಗೈಸ್ ಈ ಥರ ಡೆಕೋರೇಷನ್ ಮಾಡೋರೆ. ಇನ್ನು ಫುಲ್ಲು ಇನ್ನು ಫಿನಿಶಿಂಗ್ ಇದೆ. ಅಲ್ಲಿ ನೋಡ್ರಿ ಚೆನ್ನಾಗಿದೆಯಾ? ಫುಲ್ ಈ ಥರ ಮಾಡಿಸ್ತಾ ಇದ್ದೀವಿ. ಮಿಕ್ಕಿದ ಆಮೇಲೆ ಮಾತಾಡ್ತೀನಿ, ಮಾತಾಡಲ್ಲ ಪಬ್ಲಿಕ್ ಇದೆ ಅಂತ. ಓಕೆ ಗೈಸ್, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ ಆಗಿ ಅರೇಂಜ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಈ ರೀತಿ ವಿಷ್ಣುದು ಒಂದಷ್ಟು ಫೋಟೋಸ್ಗಳನ್ನ ಹಾಕ್ಸಿ ಇಟ್ಟಿದ್ದೀವಿ, ಅಂದರೆ ಮ್ಯಾಟ್ ಮೇಲೆ ನಡ್ಕೊಂಡು ಬಂದಾಗ. ಈಗ ಲೈಟ್ಸ್ ಎಲ್ಲನೂ ಆನ್ ಆಗಿದೆ. ಆಮೇಲೆ ಬಲೂನ್ ಡೆಕೋರೇಷನ್ಸ್ ಎಲ್ಲನೂ ನಡೀತಿದೆ. ಇಲ್ಲಿ ನೋಡಿ ವಿಷ್ಣು ಮತ್ತು ಅಂಬಿ ನಿಂತಿದ್ದಾರೆ. ಇಲ್ಲಿ ಫೋಟೋಗ್ರಾಫರ್ ಕೂಡ ಬಂದಿದ್ದಾರೆ ಆಲ್ಬಮ್ ಮಾಡಿಸ್ಬೇಕು ಅಂತೇಳಿ. ಆಮೇಲೆ ನಾವು ಫಾಗ್ ಎಂಟ್ರಿ ಮಾಡಿಸಿದ್ವಿ. 2 ಫಾಗ್ ಎಂಟ್ರಿ ಇತ್ತು. ಒಂದು ಫಾಗ್ ಎಂಟ್ರಿ ತಗೊಂಡು ನಾವು ಕೇಕ್ ಕಟ್ ಮಾಡೋಕ್ಕೆ ಅಂತ ಬಂದ್ವಿ. ಕೇಕ್ ಕಟ್ ಮಾಡ್ಬೇಕಾದ್ರೆ ಒಂದು, ಆಮೇಲೆ ನಾವು ಎಂಟರ್ ಆಗಬೇಕಾದ್ರೆ ಒಂದು, 2 ಫಾಗ್ ಇತ್ತು. ಅದಾದಮೇಲೆ ಒಂದು ಫೈರ್ ಇತ್ತು, 2 ಫೈರ್ ಇತ್ತು ಆಯ್ತಾ. ಒಂದು ನಾನು ಇವನು ಬಂದು ನಿಂತಿದ ಮೇಲೆ ಒಂದು ಡಬ್ ಅಂತ ಬ್ಲಾಸ್ಟ್ ಆಗೋ ಫೈರ್ ಇತ್ತು. ಆಮೇಲೆ ಕೇಕ್ ಕಟ್ ಮಾಡ್ಬೇಕಾದ್ರೆ ಒಂದು ಫೈರ್ ಇತ್ತು. ಇಲ್ಲಿ ಫೈರ್ ಆಯಿತು ನೋಡಿ. ಈ ಥರ ಬರೀ ಒಂದೇ ಸ್ವಲ್ಪ ಕಾಣ್ತಿದೆ, ಇನ್ನೂ ಒಂದು ಕಾಣ್ತಲ್ಲ, ಯಾಕಂದ್ರೆ ಯಾರು ವಿಡಿಯೋ ಮಾಡಿಲ್ಲ. ಒಂದಲ್ಲ, ಟೋಟಲ್ 4 ಇದ್ದಿದ್ದು. ಈ ಕಡೆ 2 ಇದ್ದಿದ್ದು. ಅಂದ್ರೆ ಒಂದ್ ಪೇರ್ ಮಾತ್ರ ಕಾಣ್ತಿದೆ, ಇನ್ನೊಂದ್ ಪೇರ್ ಕಾಣ್ತಿಲ್ಲ. ಯಾಕಂದ್ರೆ ಯಾರು ಹಿಂದೆ ಹೋಗಿ ಹಿಡ್ದಿಲ್ಲ. ಎಲ್ಲರಿಗೂ ಹೇಳಿದೆ ಗೈಸ್, ಎಲ್ಲರೂ ಮುತ್ಕೋಬಿಟ್ರು ಕೇಕ್ ಕಟ್ ಮಾಡ್ಬೇಕಾರೆ. ಅದರಿಂದ ಯಾರಿಗೂ ವಿಡಿಯೋ ಮಾಡಕ್ಕಾಗಿಲ್ಲ. ಅಂಬಿ ಯಾರ ಹತ್ರನೂ ಕ್ಲಿಪ್ಪಿಂಗ್ಸ್ ಇಲ್ಲ. ಹೆಂಗೆ ನಾನು ಅಲ್ಲಿಂದ ಹೇಳಕ್ಕೂ ಆಗಲ್ಲ ಅವ್ರಿಗೆ, ವಿಡಿಯೋ ಮಾಡ್ರು ಅಂತ. ಅದಕ್ಕೋಸ್ಕರ ವಿಷ್ಣು ಇನ್ನೂ ಚಿಕ್ಕವನಾಗಿರೋದ್ರಿಂದ ನಾನು ಅಂಬಿನೇ ಎಲ್ಲಾನು ಕೂಡ ಮುಂದೆ ನಿಂತು ವಿಷ್ಣುನ ಎತ್ಕೊಂಡು ಮಾಡ್ಬೇಕಿತ್ತು. ಅವನಿಗೆ ಮಾತಾಡಕ್ಕೂ ಬರಲ್ಲ, ಆಮೇಲೆ ಕೇಕ್ ಕಟ್ ಮಾಡಿದಾಗ ತಿನ್ಸ್ಬೇಕು ಅಂತ ಅವ್ನಿಗೇನು ಗೊತ್ತಿಲ್ಲ. ಅದರಿಂದ ನಾನು ಇವನು ಎಲ್ಲಾನು ಮುಂದೆ ನಿಂತು ಪಕ್ಕೋಬೇಕಿತ್ತು. ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಕೇಕ್ ಕಟ್ ಮಾಡಿಸಿದ್ರೆ ಬಾಯಿ ಹತ್ರ ಇನ್ನು ಇಕ್ಕಿರಲ್ಲ, ಆಲ್ರೆಡಿ ಬಾಯಿ ತೆಗೆದಿರ್ತಾನೆ. ಅವ್ನಿಗೆ ಕೇಕ್ ಅಂದ್ರೆ ಇನ್ನು ಅಷ್ಟೊಂದು ಇಷ್ಟನೋ ಗೊತ್ತಿಲ್ಲ. 3 ಜನ ಹೆಂಗೆ ಕಾಣ್ತಿದ್ದೀವಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಆಯ್ತು. ಅವ್ನು ಕೇಕ್ ಕಟ್ ಮಾಡ್ಬೇಕಾದ್ರೆ ಕೇಕ್ ನೋಡೋಕ್ಕಿಂತ ಆ ಕಡೆ ಫಾಗ್ ಬರ್ತಿತ್ತು, ಫೈರ್ ಆಗ್ತಿತ್ತು, ಬಲೂನ್ಸು, ಲೈಟಿಂಗ್ಸ್ ಇದನ್ನೇ ನೋಡ್ತಿದ್ದ. ನೋಡಿ ಕೇಕ್ ತಿನ್ಸ್ಬೇಕಾದ್ರೆ ಇವಾಗ ನೀನು ಹೇಳಿದೆಯಲ್ಲ 3 ಜನ ಯಾರು ಚೆನ್ನಾಗಿ ಕಾಣ್ತಾವ್ರಂತ, ನಾನು ಎಲ್ಲ ಹೇಳ್ತೀನಿ ನೋಡಿ, ವಿಷ್ಣುನೇ ಚೆನ್ನಾಗಿ ಕಾಣ್ತಾ ಇರೋದು. ನಿಜವಾಗ್ಲೂ ಅವನೇ ತುಂಬಾ ಮುದ್ದಾಗಿ ಕಾಣ್ತಿದ್ದಾನೆ. ಯಾಕಂದ್ರೆ ಅಪ್ಪ ಅಮ್ಮ ನೋಡಿ ಕೇಕ್ ನೋಡು ಹೆಂಗ್ ತಿಂತ. ಅದೇ ಹೇಳಿದ್ನಲ್ಲ ಅವಾಗ. ನಾನು ಅಂಬಿ ಇಬ್ಬರು ಕೇಕ್ ತಿನ್ಸಿದ್ವಿ. ಆ್ಯಕ್ಚುಲಿ ಅವ್ನಿಗೆ ಜಾಸ್ತಿ ಕೇಕ್ ಕೊಡಬಾರ್ದು ಅಂತಲೇ ನಾವು ಅಂದ್ಕೊಂಡು ಬಂದಿದ್ವಿ ಅಲ್ಲಿಂದ. ಬಟ್ ಅದು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಆಗಲಿಲ್ಲ. ಬಂದವ್ರು ತಿನ್ಸಿದಾಗ ನಾವು ಜಾಸ್ತಿ ಬೇಡ ಅನ್ನೋಕೆ ಆಗಲೇ ಇಲ್ಲ. ಅವನಿಗೆ ಬಂದವರೆಲ್ಲರೂ ಕೂಡ ಕೇಕ್ ಇನ್ನೊಂದೇನಂದ್ರೆ ತಿನ್ಸಿ ಅವ್ನಿಗೆ ಕೇಕ್ ಹತ್ರ ಕೈ ಹೋದ್ರೆ ಸಾಕು, ಅವ್ರನ್ನೇ ನೋಡ್ತಾ ಇರ್ತಾನೆ. ಅಲ್ಲಿ ಫೋಟೋಗ್ರಾಫರು ನೀವಿಬ್ರು ತಿನ್ಸು ಅಂತೇಳಿ ನಮಗೆ ತಿನ್ನೋವರೆಗೂ ಬಿಡಲಿಲ್ಲ. ಅಂದರೆ ನಾನು ಅಂಬಿಗೆ ತಿನ್ಸೋವರೆಗೂ, ಅಂಬಿ ನನಗೆ ತಿನ್ಸೋವರೆಗೂ ಫೋಟೋಗ್ರಾಫರ್ ಬಿಡಲೇ ಇಲ್ಲ ಅವರು. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಸಣ್ಣ ಮುನ್ನೋರು ಬಂದಿದ್ರು. ಪಾಪ ಅವರು ಎಲ್ಲರಿಗಿಂತ ಮುಂಚೆನೇ ಬಂದು ಕುಂತಿದ್ರು ಅವರು. ಯಾಕಂತಂದ್ರೆ ತುಂಬಾ ವೆಯ್ಟ್ ಮಾಡಿದ್ರು. ಥ್ಯಾಂಕ್ ಯು ಸಣ್ಣ ಮುನ್ನು, ಯಾಕಂದರೆ ತುಂಬ ವೆಯ್ಟ್ ಮಾಡಿಸಿದ್ವಿ ನಾವು. ನಿಮಗೆ ಸಾರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾಕೆ ಅಂದರೆ ಅಂಬಿ, ನಾನು ಏನು ಹೇಳಿದೆ ಅಂದರೆ ಎಲ್ಲರಿಗೂ 7 ಗಂಟೆಗೆ ಬನ್ನಿ ಅಂತ ಹೇಳಿದ್ನಲ್ವಾ. ಸೊ ಎಲ್ಲರೂ ಏನು ಅನ್ಕೊಬಿಟ್ಟಿದ್ದಾರೆ ಗೊತ್ತಾ, 7 ಗಂಟೆಗೆ ಬನ್ನಿ ಅಂತಿದ್ದಾರೆ ಅಂತಂದರೆ 8:15 ಕೇಕ್ ಬಂದ್ಬಿಟ್ಟಾಗಲ್ಲ. ಆದ್ರೂ ನಮ್ಗೆ ವೇಟ್ ಮಾಡಿಸಿದ್ದು ಬೇಜಾರಾಯ್ತು. ಇಲ್ಲಿಂದ ಸಾರಿ ಕೇಳ್ತಾ ಇದೀವಿ. ನಮಗೂ ಗೊತ್ತಿರ್ಲಿಲ್ಲ ಆತರ ಲೇಟ್ ಆಗುತ್ತೆ ಅಂತ. ಯಾಕಂದ್ರೆ ನಮ್ದೇ ಲೇಟ್ ಆಗ್ಬಿಟ್ಟಿತ್ತು. ಮೇನ್ ನಾನು ನೀನು ವಿಷ್ಣು ಹೋಗೋಷ್ಟೇ ಲೇಟ್ ಆಗ್ಬಿಟ್ಟಿತ್ತು. ಇನ್ನೊಂದು ಏನ್ ಫಾಲ್ಟ್ ಗೈಸ್ ಅಂದ್ರೆ, ಬಟ್ ಯಾರಿಗೂ ಅಡ್ರೆಸ್ ಹೇಳಕ್ಕೆ ನಾನು ಒಬ್ನೇ ಹೋಗ್ಬೇಕು. ಯಾರ್ಯಾರು ಹುಡುಗರು ಬಿಡ್ಬೇಕಂದ್ರೆ ಅವ್ರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನೇ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಹಿಂಗ್ ಬರಿ ಅಂತ ಹೇಳೋದಕ್ಕಿಂತ ಲೇಟ್ ಆಗ್ಬಿಡ್ತು. ಹೋಗ್ಲಿ, ಕ್ಷಮಿಸೋರು ಅಂದ್ಕೊಂಡಿವಿ, ನೋಡೋಣ. ಅದೇ ಎಲ್ಲರೂ ಬಂದರು. ಆಮೇಲೆ ಲಾಸ್ಟಲ್ಲಿ ತುಂಬ ಜನ ಬಂದರು. ಬಟ್ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ 7 ಗಂಟೆ ಅಂತ ಹೇಳಿದ್ಕೆ ಅವರೆಲ್ಲ 8:15 ಸ್ಟಾರ್ಟ್ ಅನ್ಕೊಬಿಟ್ರು. ಇಲ್ಲಿ ಸಣ್ಣ ಮುನ್ನೂರು ಕೂಡ ಬಂದು ಗಿಫ್ಟ್ ಕೊಟ್ಟು ಪಾಪನ ಮಾತಾಡಿಸ್ಕೊಂಡು ಹೋದ್ರು. ಅವರು ತುಂಬಾ ಪೇಷನ್ಸಿಂದ ವೆಯ್ಟ್ ಮಾಡಿದ್ರು ಅವರು. ಅದಾದಮೇಲೆ ಇನ್ನೂ ಒಂದಷ್ಟು ಜನ ಇನ್ಫ್ಲುಯೆನ್ಸಸ್ ಬಂದಿದ್ದು. ಅಂದರೆ ನಮಗೆ ಯಾರು ಹತ್ರ ಇದ್ದಾರೋ ಅವ್ರನ್ನ ಮಾತ್ರ ಕರೆಸಿದ್ವಿ.
ನವೀನ್ ಸರ್ ಬಂದಿದ್ರು. ಇವ್ರನ್ನ ನೀವು ನೋಡೇ ಇರ್ತೀರ ರೀಲ್ಸಲ್ಲಿ. ಆ್ಯಕ್ಚುಲಿ ನವೀನ್ ಸರ್ ರೀಲ್ಸಲ್ಲಿ ಇರೋ ಥರ ಅಲ್ಲ, ತುಂಬ ಒಳ್ಳೆ ಮನುಷ್ಯ. ರಿಯಲ್ ಆಗಿ ತುಂಬ ಅಂದರೆ ತುಂಬ ಒಳ್ಳೆ ಮನುಷ್ಯ ಅವರು. ನೀವು ಸಣ್ಣ ಮುನ್ನು ವ್ಲಾಗಲ್ಲಿ ನೋಡಿರ್ತೀರಾ ಅಂತ ಅನ್ಸುತ್ತೆ ನವೀನ್ ಸರ್ ಬಗ್ಗೆ. ಅದಾದಮೇಲೆ ಇವ್ರನ್ನೂ ಕೂಡ ರೀಲ್ಸಲ್ಲಿ ನೋಡಿರ್ತೀಯ. ಇವರು ವರ್ಷಿಣಿ ಅಂತ ಹೇಳಿಬಿಟ್ಟು ಅವರು ಅಮ್ಮ ಮಗಳು ಇಬ್ಬರು. ಸೊ ಅವರು ಕೂಡ ಬಂದಿದ್ದರು. ಆಮೇಲೆ ಈ ಸೈಡು ಮೆರೂನ್ ಕಲರ್ ಶರ್ಟ್ ಹಾಕಿದ್ರಲ್ಲ, ಅವ್ರನ್ನ ನೋಡೇ ಇರ್ತೀರಾ. ನಮ್ಮ ಮನೆಗೆ ಬಂದಿದ್ರು ವಸಂತ್ ಅವ್ರೇನಂದ್ರು ಫ್ಯಾಮಿಲಿ ಫೋಟೋ ತಕೊಳ್ಳೋಣ ಅಂತಂದಾಗ ಆಮೇಲೆ ಈ ತರ ನಿಂತಿದ್ದೆ. ಇನ್ನೂ ಒಬ್ರು ಕ್ರಿಯೇಟರ್ ಇದ್ದಾರೆ. ಸೊ ಅವ್ರು ಸ್ವಲ್ಪ ಲೇಟಾಗಿ ಬಂದರು, ಅಕ್ಷತಾ ಅವರು. ಸೊ ಅವ್ರನ್ನೂ ಕೂಡ ನೀವು ರೀಲ್ಸಲ್ಲಿ ನೋಡಿರ್ತಾರೆ. ಅವರು ಬಂದಿರೋದು ಇಲ್ಲಾಂದ್ರೆ ಅವರು ಬೇಗ ಬರ್ತಿದ್ರು, ಅವ್ರ ಹಸ್ಬೆಂಡ್ ಎಲ್ಲ ಹೋಗಿದ್ರಲ್ವಾ, ಅದರಿಂದ ಲೇಟ್ ಆಯ್ತು ಅವ್ರು ಸ್ವಲ್ಪ. ಯಾಕಂದ್ರೆ ಗಾಯ್ಸ್ ಅಲ್ಲೆಲ್ಲ ಫುಲ್ ಟ್ರಾಫಿಕ್. ಇವರು ಹರೀಶ್ ಇದಾರಲ್ಲ ಡ್ಯಾನ್ಸರು, ಸೊ ಅವ್ರ ಮಾಸ್ಟರ್ ಇವರು. ಆಮೇಲೆ ನವೀನ್ ಸರ್ ಅವರು ಬಂದಿದ್ರು. ಆಮೇಲೆ ಇವ್ರು ನೋಡಿ ಅಕ್ಷತಾ ಅವರು, ನಾನು ಹೇಳಿದ್ನಲ್ಲ ನಿಮಗೆ ಅಕ್ಷತಾ ಅವರು ಅಂತ, ಅವ್ರ ಬೇಬಿನ ಕರ್ಕೊಂಡು ಅವರು ಕೂಡ ಬಂದಿದ್ರು. ಅವ್ರು ಸ್ವಲ್ಪ ಬರೋದು ಲೇಟ್ ಆಯಿತು, ಯಾಕಂದ್ರೆ ಸ್ವಲ್ಪ ದೂರ ಇದ್ರು. ಅದಕ್ಕೋಸ್ಕರ ಅವ್ರ ಬೇಬಿ ಬಂದಾಗ ವಿಷ್ಣು ಫುಲ್ಲು ಖುಷಿ ಆಗ್ಬಿಟ್ಟಿದ್ದ. ಅವರಿಬ್ರು ಆಟಾಡಕ್ಕೆ ತುಂಬಾನೇ ಚೆನ್ನಾಗಿತ್ತು. ಪಾಪು ಅಂತೂ ಅಲ್ಲ, ನಾನೇ ಒಂದು ಅರ್ಧ ಗಂಟೆ ಎತ್ಕೊಂಡು ಒಂದು ಚೂರು ಗಾಯ್ಸ್ ಅತ್ತೇ ಇಲ್ಲ. ಆಮೇಲೆ ಗೈಸ್ ಇವ್ರು ಎಲ್ಲರೂ ಕೂಡ ನನ್ನ ಫ್ರೆಂಡ್ಸು, ನನ್ನ ಸ್ಕೂಲ್ ಫ್ರೆಂಡ್ಸ್ ಇವರೆಲ್ಲರೂ. ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತಂದರೆ ಸ್ವಲ್ಪ ನನಗೆ ಟಚ್ಚಲ್ಲಿರೋದು ಅಂತಂದರೆ ಇವರೇ. ಅದರಲ್ಲಿ ಪಲ್ಲವಿ ನನ್ನ ಬೆಸ್ಟ್ ಫ್ರೆಂಡ್, ಅವಳು ಎಲ್ಲರೂ ಕೂಡ ಬಂದು ಗಿಫ್ಟ್ ಕೊಟ್ಟು ಮಾತಾಡ್ಸ್ಕೊಂಡು ಹೋದ್ರು. ಆಮೇಲೆ ಇವಳು ರಕ್ಷಿತಾ. ಸೊ ನಮ್ಮನೆ ಹತ್ರ ಇದ್ದಾಗ ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಅವಳು. ಸೊ ಎಲ್ಲರೂ ಕೂಡ ನನ್ನ ಫ್ರೆಂಡ್ಸ್, ನಾನು ಕರೆದಿದ್ದವ್ರು ಎಲ್ಲರೂ ಬಂದಿದ್ದರು. ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ನನ್ನ ಕಾಲೇಜ್ ಫ್ರೆಂಡ್ಸ್ ಕೂಡ ಬಂದಿದ್ದರು, ಮೋನಿಕಾ ಮತ್ತು ದೀಪಿಕಾ. ಸೊ ಅವ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ ನಾನು ಹುಡುಕ್ತೆ ಸಿಗಲಿಲ್ಲ, ಹಾಕಿಲ್ಲ. ಸೊ ಇಷ್ಟು ಜನ ನನ್ನ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ಅಂತ ಹೇಳಿ ಬಂದಿದ್ದು. ಇವಾಗ ಫ್ಯಾಮಿಲೀಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ನನ್ನ ಫ್ಯಾಮಿಲಿ ಬಂದಾಗ ನಾನು ಮಾತಾಡ್ತೀನಿ, ಅಂಬಿ ಫ್ಯಾಮಿಲಿ ಬಂದಾಗ ಅಂಬಿ ಮಾತಾಡ್ತಾನೆ. ಇವರು ನನ್ನ ಫ್ಯಾಮಿಲಿ, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ. ಸೊ ಇಷ್ಟು ಜನ. ಈಗ ನಮ್ಮ ಈ ಫ್ರೇಮಲ್ಲಿ ಕಾಣ್ತಾ ಇರೋದು ಬಂದು ವೈಟ್ ಕಲರ್ ಡ್ರೆಸ್ ಹಾಕಿರೋರು ನಮ್ಮ ಅಕ್ಕ. ಅಲ್ಲಿ ಒಂಥರ ಸ್ಕಿನ್ ಅಂದರೆ ಕುಳ್ಳುಗಿದಾರಲ್ಲ ಅವರು ನಮ್ಮ ಅಮ್ಮನ ತಂಗಿ. ಆಮೇಲೆ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿರೋರು ನಮ್ಮ ಅಮ್ಮವ್ರ ಅಕ್ಕ. ಇಲ್ಲಿ ನಮ್ಮ ಅಜ್ಜಿ ಮತ್ತು ಇವರು ನಮ್ಮ ಅತ್ತೆ. ಇವರು ಕೂಡ ಇಷ್ಟು ಜನ ಬಂದಿದ್ರು. ಇದು ನಮ್ಮ ಫ್ಯಾಮಿಲಿ ಕ್ಲಿಪ್ಪಿಂಗ್ಸ್. ಈಗ ಅಂಬಿ ಫ್ಯಾಮಿಲಿ ಇವಾಗ ನೋಡ್ತಿದ್ರಲ್ಲ, ಇದರಲ್ಲಿ ವೈಟ್ ಕಲರ್ ಶರ್ಟ್ ಹಾಕೋಣ ಅವ್ನು ನಮ್ಮಣ್ಣ, ಇವ್ರ ನಮ್ಮಕ್ಕೆ. ಇವಾಗ ರೀಸೆಂಟಾಗಿ ಪಾಪ ಆಯಿತು ಅಂತ ಹೇಳಿದ್ವಲ್ಲ, ನೋಡಿ ಇಲ್ಲಿದೆ ಪಾಪು. ಎಷ್ಟು ತಿಂಗಳು ಇರ್ಬೋದೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಈಗ ಇಲ್ಲಿ ಹಿಂದೆ ವೈಟ್ ಶರ್ಟ್ ಹಾಕೋನಲ್ಲ, ಅವ್ನು ನಮ್ಮ ದೊಡ್ಡಮ್ಮನ ಮಗ. ಟೀ ಶರ್ಟ್ ಹಾಕಿರೋರು ಅಂಬಿ ಅವರ ಅಣ್ಣ. ಆ ಕಡೆ ಹಿಂದೆ ಮಾಮೂಲಿ ವೈಟ್ ಶರ್ಟ್ ಹಾಕೋರಲ್ಲ ಅವರು ನಮ್ಮ ದೊಡ್ಡಮ್ಮನ ಮಗ. ಟೋಟಲ್ ಮಾಮೂಲಿ ಪಾಪುನ್ ಫುಲ್ ನಿದ್ದೆ ಮಾಡಿದ್ಲು ಅವಳು. ಎದ್ದೈತೆ ಮಲಗೈತೆ. ಫೇಸ್ ಕಾಣ್ತಿಲ್ವೋ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ಲೈಟ್ ಬೆಳಕಿಗೆ ಕಣ್ಣು ಓಪನ್ ಮಾಡಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಇಂಜೆಕ್ಷನ್ ಬೇರೆ ಹಾಕ್ಸಿದ್ರು 2ನೇ ತಿಂಗಳದು. ಇನ್ನು ಇವ್ರು ಬಂದ್ರೆ ಅಲ್ಲಿ ಸ್ಯಾರಿ ಅಂದ್ರೆ ಉತ್ತರ ಕರ್ನಾಟಕ ಸ್ಯಾರಿ ಉಟ್ಕೊಂಡಿದ್ರಲ್ಲ ಫಸ್ಟ್ ಹೋದ್ರಲ್ಲ ದೊಡ್ಡಮ್ಮ. ಇವರು ನಮ್ಮ ಮೆರೂನ್ ಕಲರ್ ಸೀರೆ ಹಾಕಿದ್ರಲ್ಲ, ಅವರು ಅಂಬಿ ಅವ್ರ ಅಮ್ಮನ್ ಕ್ಲೋಸ್ ಫ್ರೆಂಡ್. ಇವ್ರು ಈ ಕಡೆ ಲಾಸ್ಟ್ ಅಲ್ಲಿ ಇರೋಳು ಲಕ್ಷ್ಮಿ, ನಮ್ ಲವ್ ಸಪೋರ್ಟ್ ಮಾಡಿದವಳು ಅವಳೇ ನೋಡಪ್ಪ. ಆಮೇಲೆ ಪಿಂಕ್ ಕಲರ್ ಸೀರೆ ಹಾಕೊಂಡಿದ್ರಲ್ಲ ಅವರು ಅಂಬಿ ಅವ್ರ ದೊಡ್ಡಮ್ಮ. ಇವರು ವೈಟ್ ಗ್ರೀನ್ ಹಾಕೊಂಡಿದ್ರಲ್ಲ ಅವರು ಅಂಬಿ ಅವರ ಅಮ್ಮನ ಅಣ್ಣನ ಹೆಂಡತಿ ಹಾಗೂ ಅವಳ ಕಡೆ ಇರೋ ಮಗಳು ಲಕ್ಷ್ಮಿ ಮತ್ತೆ ಗುಂಡಿ. ಗೈಸ್ ಇವಾಗ ನೋಡ್ತಿದ್ರಲ್ಲ, ಇವರೆಲ್ಲ ನಮ್ಮ ಅಮ್ಮನ ಮನೆ ಬಿಲ್ಡಿಂಗ್ ಅಲ್ಲಿ ಇರೋದು. ಬಿಲ್ಡಿಂಗ್ ಅವರು ಮನೆಯದು. ಅದರಲ್ಲಿ ಯೆಲ್ಲೋ ಕಲರ್ ಸ್ಯಾರಿ ಹಾಕಿದ್ರೆ ಆ ಅಕ್ಕನೇ ನಾನು ಎಲ್ಲ ಡ್ರೆಸ್ನು ಇಟ್ಕೊಡೋದು. ನಾನು ಅವ್ರ ಹತ್ರನೇ ಇಡ್ಸೋದು, ಬಿಕಾಸ್ ಅವ್ರಿಗೆ ನಾನು ಫಿಟ್ಟಿಂಗ್ ಗೊತ್ತು. ಇನ್ನು ಈ ಕಡೆ ರೇಷ್ಮಾ ಅಕ್ಕ, ಲಕ್ಷ್ಮಿ ಅಕ್ಕ ಮತ್ತೆ ಸುಕನ್ಯಾ ಅಕ್ಕ, ಇವರೆಲ್ಲ ಅಂಬಿ ಬಿಲ್ಡಿಂಗ್ ಅವರು. ಇನ್ನು ಇವರು ಬಂದು ಇವ್ರು ಬಂದು ಅದೇ ನಾವು ಪಿಂಕ್ ಸೀರೆ ಅಂತ ತೋರಿಸಿದ್ವಲ್ಲ, ಅವ್ರಿಬ್ರು ದೊಡ್ಡಮ್ಮನ ಮಕ್ಕಳು. ಆಮೇಲೆ ಅವ್ರ ಮಗಳು ಪಿಂಕ್ ಕಲರ್ ಹಾಕೊಂಡಿದ್ದಾರಲ್ಲ ಡ್ರೆಸ್, ದೊಡ್ಡವರು ಅವ್ರು ಚಿಕ್ಕವರು. ಅವಳಿಗಿನ್ನೂ ಮದುವೆ ಆಗಿಲ್ಲ, ಇವಾಗ ಮದುವೆ ಮಗು ಆಗಿದೆ. ನಾನು ಆಗಲೇ ಹೇಳ್ದಲ್ಲ, ನನ್ನ ಕಾಲೇಜ್ ಫ್ರೆಂಡ್ ದೀಪಿಕಾ ಮತ್ತು ಮೋನಿಕಾ ನಿಮ್ಮದು ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ಅಂತ, ಅವ್ರದ್ದು ಕ್ಲಿಪ್ಪಿಂಗ್ ಸಿಕ್ಕಿದೆ. ಸೊ ಇವರು ಕೂಡ ನನ್ನ ಕಾಲೇಜ್ ಫ್ರೆಂಡ್ಸು. ಇನ್ನೊಂದು ಏನು ಗೊತ್ತಾ ಗೈಸ್, ಬರ್ತ್ಡೇಲಿ ತುಂಬ ಜನ ಬಂದಿದ್ರು. ಯಾರ್ಯಾರು ಬಂದಿದ್ರು ಏನು ಅಂತ ಕೆಲವೊಂದು ಟೆನನ್ ಫೋಟೋಸ್ನ ಮಿಸ್ ಮಾಡಿರ್ತೀನಿ ನಾನು, ಅಥವಾ ಹೇಳಿರಲ್ಲ ನಾನು. ಅಂಬಿಯವ್ರ ಅಪ್ಪ ಅಮ್ಮ ವೀಡಿಯೋದಲ್ಲಿ ಇಲ್ಲ, ಬಟ್ ಫೋಟೋದಲ್ಲಿದ್ದಾರೆ, ಆಲ್ಬಮಲ್ಲಿ ತೋರಿಸ್ತೀನಿ. ಆಮೇಲೆ ಇವರಿಬ್ಬರು ಅಂಬಿಯವರ ಮಾವನ ಮಕ್ಕಳು. ಇವರು ಕೂಡ ಇಬ್ಬರು ಹೊಸದಾಗಿ ಮದುವೆ ಆಗಿದ್ದಾರೆ. ಸೊ ಎಷ್ಟೊಂದು ಜನದ್ದು ವೀಡಿಯೋಸು ಫೋಟೋಸು ಮಿಸ್ ಆಗಿದೆ ಆಯಿತಾ. ಸೊ ಅದನ್ನೆಲ್ಲನೂ ನಾನು ಹಾಕಿಲ್ಲ ಅಂತಂದರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ನನ್ನ ಹತ್ರ ಇರೋ ವೀಡಿಯೋಸಲ್ಲೇ ನಾವು ಆದಷ್ಟು ಅಡ್ಜಸ್ಟ್ ಮಾಡಿ ಹಾಕಿದ್ದೀವಿ. ಸೊ ಅದಕ್ಕೋಸ್ಕರ ಇನ್ನು ಇವ್ರು ಇದ್ದಾರಲ್ಲ, ಅಂಬಿದು ಫಸ್ಟ್ನೇ ತಂಗಿ, ಅಂಬಿ ಅವ್ರ ಫಸ್ಟ್ನೇ ತಂಗಿ. ಆಮೇಲೆ ಭೂಮಿಕಾ, ಇವಳು ಚಿಕ್ಕವಳು. ಭೂಮಿ ನೋಡೇ ಇರ್ತೀರ ನೀವು ವ್ಲಾಗ್ಸಲ್ಲಿ ಆ್ಯಸ್ ಯೂಶುವಲ್. ಇವಳು ದೊಡ್ಡವಳು, ಲೀಲಾ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರ ಹಸ್ಬೆಂಡು, ಅವ್ರ ಮಗ ಆರ್ಯ. ಸೊ ನಮ್ದು ಗ್ರೂಪೇ ಇದೆ, ನಾವುಗಳೆಲ್ಲ ಒಂಥರ ಜೀವ ತಿಂತ ಇರ್ತೀವಿ. ಇವಳು ಅಂಬಿ ಅವ್ರ ದೊಡ್ಡ ತಂಗಿ.
ಗ್ರೂಪ್ ಬಗ್ಗೆ ಗೈಸ್ ಇವ್ರು ನಮ್ಮಮ್ಮ, ಇವ್ರು ನಮ್ಮ ಅಮ್ಮನ ಫ್ಯಾಕ್ಟ್ರಿ ಓನರು. ಸೊ ರಮೇಶ್ ಅಣ್ಣ ಅಂತ ಹೇಳ್ಬಿಟ್ಟು, ಸೊ ಫ್ಯಾಕ್ಟ್ರಿ ಓನರ್ಸು, ಫ್ಯಾಕ್ಟ್ರಿ ಫ್ರೆಂಡ್ಸು ಎಲ್ಲರೂ ಬಂದಿದ್ರು. ಇನ್ನು ಇವರು ಕೂಡ ಅಷ್ಟೇ, ನೀವು ನೋಡಿರ್ತೀರಾ, ಇವರು ರೀಲ್ಸ್ ಮಾಡ್ತಾರೆ, ಇನ್ಫ್ಲುಯೆನ್ಸಸ್ಸು ಇವರು ಕೂಡ. ಅದರಲ್ಲಿ ಇವ್ರ ಫೇಸ್ ರಿವೀಲ್ ಆಗಿಲ್ಲ. ಅಲ್ಲಿ ಚಿಕ್ಕ ಹುಡುಗಿ ಕಾಣ್ತಿದ್ದಾಳಲ್ಲ, ಅವಳು ರೀಲ್ಸ್ ನೋಡೇ ಇರ್ತಾರೆ ನೀವು ಇನ್ಸ್ಟಾಗ್ರಾಮಲ್ಲಿ. ಸೊ ಇವರು ನಮಗೆ ಮದುವೆಗೂ ಬಂದಿದ್ರು, ವಿಷ್ಣುಗೆ ಏನೇ ಫಂಕ್ಷನ್ಸ್ ಆದರೂ ಕೂಡ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಅದು ಒಂದು ತುಂಬಾ ಖುಷಿ ಇದೆ. ಸಾಕಷ್ಟು ಜನ ಸ್ತನುಮುನ ಆಗಿರಲಿ, ಈ ಥರ ಎಲ್ಲ ನಮ್ಗೆ ಯಾರು ಕ್ಲೋಸ್ ಇದ್ದಾರೆ, ಸೊ ಅವ್ರನ್ನ ಮಾತ್ರ ಕರೆದಿದ್ದೀವಿ ನಾವು. ನಮ್ಗೆ ಹತ್ರ ಇರೋ ಅಂದರೆ ನಮಗೆ ಟಚ್ಚಲ್ಲಿರೋ ಇನ್ಫ್ಲುಯೆನ್ಸಸ್ನ ಮಾತ್ರ ನಾವು ಕರೆದಿರೋದು. ಫ್ಯಾಮಿಲಿ ಫ್ರೆಂಡ್ಸ್ ಎಷ್ಟೊಂದು ಜನ ಬಂದಿದ್ದರು. ಸೊ ಪ್ರತಿಯೊಬ್ಬರೂ ಕೂಡ ನಾನು ನಿಮಗೆ ಆಲ್ಬಮಲ್ಲಿ ತೋರಿಸ್ತೀನಿ. ಆಲ್ಬಮಲ್ಲಿ ಪಿನ್ ಟು ಪಿನ್ ಪ್ರತಿಯೊಬ್ಬರನ್ನು ಕೂಡ ತೋರಿಸ್ತೀವಿ. ಇದರಲ್ಲಂತೂ ನಮ್ಮ ಅಪ್ಪ ಅಮ್ಮ ಒಂದು ವೀಡಿಯೋ ಆಗಲಿ ಫೋಟೋಸ್ ಆಗಲಿ ಇದರ ಮೊಬೈಲಲ್ಲಿ ಹೊಡೆದಿಲ್ಲ, ಎಲ್ಲ ಆಲ್ಬಮಲ್ಲಿ ಇದೆ. ಆಲ್ಬಮ್ ಬಂದಮೇಲೆ ನಮ್ಮ ಅಪ್ಪ ಅಮ್ಮನ ತೋರಿಸ್ತೀನಿ. ಅವರು 2 ನಿಮಿಷದಲ್ಲಿ ಕೇಕ್ ತಿನ್ನಿಸಿದ್ರು. ಒಮ್ಮೆ ಮಕ್ಕಳೆಲ್ಲ ತೀಟೆ ಮಾಡ್ತಿದ್ರಲ್ಲ, ಕರ್ಕೊಂಡು ಹೋಗ್ಬಿಟ್ರು. ಅದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮಂದು ಮಾಮೂಲಿ ಕ್ಲಿಪ್ಪಿಂಗ್ ಏನೋ ಗೊತ್ತಿಲ್ಲ, ಅವ್ರನ್ನ ತೋರಿಸ್ಬೇಕಂದಾಗೆಲ್ಲ ಏನಾದರೂ ಒಂದು ಅಡ್ಡ ಬರುತ್ತೆ. ಎಲ್ಲ ಕ್ಲಿಪ್ಪಿಂಗ್ಸ್ ಇರಲ್ಲ, ಫೋಟೋ ಇರಲ್ಲ. ಅದಂತೂ ಸ್ವಲ್ಪ ಬೇಜಾರಾಗಿದೆ. ಯಾವಾಗಲೇ ಎಷ್ಟೋ ಜನ ಕೇಳ್ತಿದ್ರು ತೋರಿಸಿ ಅಂತ. ಈ ಸತಿ ಆಲ್ಬಮಲ್ಲಿ ತೋರಿಸ್ತೀನಿ, ಇಲ್ಲ ಅಂತಂದರೆ ವ್ಲಾಗಲ್ಲೇ ತೋರಿಸ್ಬಿಡ್ತೀನಿ ಆಯ್ತಾ. ನಾನು ಅವ್ರಿಗಂತಾನೆ ಸಪ್ರೇಟಾಗಿ ಒಂದು ಇವ್ರ ಮನೆದೊಂದು ನಮ್ಮ ಮನೆದೊಂದು ಮಾಡಿಬಿಟ್ಟು ತೋರಿಸ್ಬಿಡೋಣ ಅಂತ. ಯಾಕಂದರೆ ಅದೇನೋ ಗೊತ್ತಿಲ್ಲ ಅಂಬಿ, ಅವ್ರು ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡಾಗಲೇ ಈ ಥರ ಆಗ್ತಾ ಇರುತ್ತೆ. ನಿಮ್ಮ ಅಪ್ಪ ಅಮ್ಮನ ತೋರಿಸ್ಬೇಕಂದಾಗ. ಆದರೂ ಲಾಸ್ಟಲ್ಲಿ ನಿಮ್ಮ ಅಪ್ಪಂದಿದ್ದೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಆಯಿತಾ. ಇನ್ನು ಇವರೆಲ್ಲ ಬಂದು ನಮ್ಮ ಅಮ್ಮನ ಫ್ಯಾಕ್ಟ್ರಿ ಫ್ರೆಂಡ್ಸು. ಸೊ ಎಲ್ಲರೂ ಕೂಡ ಬಂದಿದ್ದರು, ತುಂಬಾ ಖುಷಿ ಆಯಿತು. ನಮ್ಮ ಅಮ್ಮನ ಫ್ಯಾಕ್ಟ್ರಿ ಫ್ರೆಂಡ್ಸು ಅಂತಂದರೆ ಸೂಪರ್ವೈಸರ್ಸು, ಅವ್ರ ಫ್ಯಾಕ್ಟ್ರಿ ಸುತ್ತಮುತ್ತ ವರ್ಕ್ ಮಾಡೋರು, ಅವ್ರ ಬ್ಯಾಚ್ ಪೂರ್ತಿ ಬಂದಿತ್ತು. ಸೊ ಅಲ್ಲಿ ವಿಷ್ಣುನಂತೂ ಅವರೆಲ್ಲರೂ ಫುಲ್ ಮುದ್ದು ಮಾಡಿ ಎಲ್ಲರೂ ಗಿಂಟಾಕ್ಬಿಟ್ರು. ಬಂದವರು ಪ್ರತಿಯೊಬ್ಬರು ಕೂಡ ನನ್ನ ಮಗನ ತುಂಬಾ ಇಷ್ಟಪಟ್ಟರು. ಇನ್ನು ಇವ್ರು ಬಂದರೆ ನಮ್ಮ ಅಮ್ಮ, ಅವ್ರ ಅಣ್ಣನ ಹೆಂಡ್ತಿ, ಮತ್ತು ಅವ್ರ ಹೆಂಡ್ತಿ, ಅವ್ರ ತಂಗಿ ಮತ್ತು ಅವ್ರ ಮಕ್ಕಳೆಲ್ಲರೂ ಕೂಡ ಬಂದಿದ್ದು. ಸೊ ಇಷ್ಟ ಆಗಿತ್ತು. ಎಲ್ಲ ಫ್ಯಾಮಿಲೀಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ನಮ್ಮ ಕೈಲಿ ಆದಷ್ಟು ಕ್ಲಿಪ್ಪಿಂಗ್ಸ್ನ ನಾವು ಹಾಕಿದ್ದೀವಿ. ಯಾಕೆ ಅಂತಂದರೆ ವೀಡಿಯೋ ಮಾಡೋಕ್ಕೆ ನಾವೇ ಮೇನ್ ಆಗಿರಲಿಲ್ಲ. ಏನು ವ್ಲಾಗ್ ಮಾಡ್ತೀಯ ಹೇಳ್ರಿ. ಸೊ ಅದೊಂದು ತುಂಬಾ ಬೇಜಾರಾಯಿತು ನಮಗೆ. ನಾವು ಮಾತಾಡಬೇಕಿತ್ತು, ವ್ಲಾಗ್ ಇಟ್ಕೊಂಡು ಫೇಸ್ ಟು ಫೇಸ್ ಕ್ಯಾಮ್ರಾ ಇಟ್ಕೊಂಡು ಮಾತಾಡಬೇಕಿತ್ತು ಅನ್ನೋದು ತುಂಬಾ ಚೆನ್ನಾಗಿತ್ತು ಅನಿಸಿತ್ತು. ಬಟ್ ಅದಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಊಟಕ್ಕೆ ಕಳಿಸಿ ಮಾಮೂಲಿ ಕೆಳಗಡೆ ಪಾರ್ಟಿ ಅಲ್ಲೋ, ಮೇಲ್ಗಡೆ ಮಾಮೂಲಿ ಊಟದ ಕ್ಯಾಂಟೀನ್ ಇತ್ತು. ಎಲ್ಲ ಊಟಕ್ಕೆ ಹೋಗಿದ್ರು. ನಾವು ಇನ್ನೇನು ಹೊರಡೋಣ, ನಮಗೂ ಆ ಹೊಟ್ಟೆ ಹಸಿ ತಡೆಯೋಕ್ಕಾಗ್ತಿರ್ಲಿಲ್ಲ. ಇನ್ನು ಊಟದಲ್ಲಿ ಏನೇನು ಮಾಡಿಸಿದ್ವಿ ಅಂತಂದರೆ ಆ್ಯಸ್ ಯೂಶುವಲ್ ಉಪ್ಪಿನಕಾಯಿ ಹಪ್ಪಳವು, ಆಮೇಲೆ ಕೋಸಂಬರಿ, ಕಾಂಗ್ರೆಸ್ ಮಸಾಲ, ಪೂರಿ, ಸಾಗು, ಪಲಾವು, ಮೊಸರು ಬಜ್ಜಿ, ರೈಸು, ರಸಮ್ಮು, ಮತ್ತು ಇನ್ನೇನಿತ್ತು ಬಜ್ಜಿ, ಪಾಯಸ, ಡ್ರೈ ಜಾಮೂನು, ಅನ್ನ ಸಾರು, ಆಮೇಲೆ ರಸಮು. ಡೆಸರ್ಟಲ್ಲಿ ಬಂದರೆ ಐಸ್ ಕ್ರೀಮು, ಬೀಡಾಯಿತು. ಆಮೇಲೆ ಕೇಕ್ ತರಿಸಿದ್ವಿ ಎಲ್ಲರಿಗೂ ಕೊಡೋಕ್ಕೆ ಅಂತೇಳಿ. ಇವರೇ ನಮ್ಮಪ್ಪ. ಅಂತೂ ಇಂತೂ ಅಂಬಿ ಅವ್ರ ಅಪ್ಪನ ಕ್ಲಿಪ್ಪಿಂಗ್ ಸಿಕ್ಕೇ ಬಿಡ್ತು. ನಾನು ಅದಕ್ಕೆ ಪಾಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅಂಬಿ ನೋಡೋದು ಬೇರೆ ಅಲ್ಲ, ಅವ್ರ ಅಪ್ಪನ ನೋಡೋದು ಬೇರೆ ಅಲ್ಲ. ವೈಟ್ ಶರ್ಟ್ ಹಾಕಿದಾರಲ್ಲ ಅವರೇ. ನೋಡಿದ್ರಲ್ಲ ಬರ್ತಾರೆ ವ್ಲಾಗು. ಕ್ಲಿಪ್ಪಿಂಗ್ಸ್ನ ತೆಗಿಯೋಕ್ಕೆ ಆಗಿಲ್ಲ, ಬಿಕಾಸ್ ನಾನು ಅಂಬಿನೇ ಮೇಯ್ನ್ ವಿಷ್ಣುಗೆ ಬೇಕಾಗಿದ್ದು. ಸೊ ಅಪ್ಪ ಅಮ್ಮ ಆಗಿ ನಾವೇ ಮುಂದೆ ನಿಂತ್ಕೋಬೇಕಿತ್ತು. ಹೋದ್ರು ಅಳ್ತಾ ಇದ್ದಾನೆ, ಅದೊಂದು ಬೇರೆ. ಅದಕ್ಕೋಸ್ಕರ ನಾವ್ ಹಿಡ್ಕೊಂಡು ಏನ್ ಮಾಡಕ್ಕಾಗಲ್ಲ ಅಂತ ಇದು ಮಾಡಿದ್ವಿ ಅಷ್ಟೇ ಗೈಸ್. ಸೊ ನಾನಿವತ್ತು ಈ ರೀತಿ ರೆಡಿ ಆಗಿದ್ದೀನಿ, ಆ್ಯಂಡ್ ಅಂಬಿ ಈ ರೀತಿ ರೆಡಿ ಆಗಿದ್ದಾನೆ. ವಿಷ್ಣು ಅಲ್ಲಿ ಹೋಗ್ತಿದ್ದಾನೆ, ಕರ್ಕೊಬೋಗ ಅಂಬಿ ಅವನ್ನ. ಸೊ ಬರ್ತಡೇ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಅದರಲ್ಲಿ ಬೇರೆ ಡೌಟೇ ಇಲ್ಲ, ತುಂಬಾ ಚೆನ್ನಾಗಾಯಿತು. ಇವಾಗ ಜಸ್ಟ್ ನಾವು ಬಂದಿದ್ದೀನಿ. ನಾವು ಮನೆಗೆ ಬರೋಷ್ಟರಲ್ಲಿ ಟೈಮ್ ಬಂದು 10:15 ಆಗಿದೆ. ವಿಷ್ಣು ಇನ್ನೂ ಕೂಡ ಆ್ಯಕ್ಟಿವ್ ಮೋಡಲ್ಲೇ ಇದ್ದಾನೆ, ಅವನು ಬರ್ತಡೇ ಮೋಡಲ್ಲೇ ಇದ್ದಾನೆ. ಅವನು ಆ್ಯಕ್ಚುಲಿ ಅವ್ನು ಹುಟ್ಟಿದ್ದು ಹಾಯ್ ಮಾಡ್ತಿದ್ದಾನೆ ನೋಡಿ. ಅವನು ಹುಟ್ಟಿದ್ದು 11:13ಕ್ಕೆ. ಇವಾಗ ನೈಟ್ 11:13ಕ್ಕೆ ಅವ್ನ ರಿಯಲ್ ಬರ್ತಡೇ ಇರೋದು. ಸೊ ಇರೋದು ಹಾಯ್ ನೋಡಿ. 11 ಗಂಟೆ ಆದ್ರೂ ಇನ್ನೂ ಎನರ್ಜಿ ಕಮ್ಮಿ ಆಗಿಲ್ಲ ಅಂತ. ಅಷ್ಟು ಜನ ಫೋಟೋ ಕೊಟ್ರು ಎನರ್ಜಿ ಕಮ್ಮಿ ಆಗಿಲ್ಲ. ಎಷ್ಟೊತ್ತು ನಿಂತಿದ್ವಿ ಅಂದ್ರೆ ಲಿಟ್ರಲಿ ಕಾಲ್ ಫುಲ್ಲು ನೋಯ್ತಿದೆ. ಅಷ್ಟೊತ್ತು ನಿಂತಿದ್ವಿ ನಾವು. ಇವಾಗ ಎಲ್ಲರನ್ನೂ ತೋರಿಸ್ಕೊಡ್ತೀನಿ ಯಾರ್ಯಾರಿದ್ದಾರೆ. ಎಲ್ಲರೂ ಹೋಗಿದ್ದಾರೆ, ಕೊನೆಗೆ ಇಷ್ಟು ಜನ ಮಿಕ್ಕಿದ್ದಾರೆ. ಸೊ ಹಾಯ್ ಮಾಡು. ಇವನು ನನ್ನ ತಮ್ಮ, ಇವರು ನಮ್ಮ ಅಮ್ಮನ ತಂಗಿ, ಇವ್ರ ಮಗಳು, ಇವ್ರು ನಮ್ಮ ಅಜ್ಜಿ, ನಮ್ಮ ಅಮ್ಮ, ನಮ್ಮ ಆಯ್ತು ಆಂಟಿ ಅಲ್ಲ ಅಕ್ಕ ಅನ್ಬೇಕಂತ ನಮ್ಮ ಅಕ್ಕ. ಹಾಯ್ ಮಾಡು. ಇವರು ನಮ್ಮ ಅಮ್ಮನ ಅಣ್ಣನ ಹೆಂಡತಿ. ಸೊ ನಮ್ಮ ಅತ್ತೆ. ಹಾಯ್ ಅತ್ತೆ, ಹಾಯ್ ಅನ್ನೋ ಅತ್ತೆ. ಇವ್ರು ನಮ್ಮ ಅಮ್ಮ. ಹಾಯ್. ಇವ್ರು ನಮ್ಮ ಅಮ್ಮರ ಅಕ್ಕ ದೊಡ್ಡಮ್ಮ. ಇವನು ನಮ್ಮ ಪುಷ್ಪಂಟಿ ಮಗ, ನನ್ನ ತಮ್ಮ. ಇವನು ನಮ್ಮ ದೊಡ್ಡಮ್ಮವ್ರ ಮಗ ಧನು. ಇವನು ಅವ್ರ ತಮ್ಮ ವೆಂಕಟೇಶ್. ಹಾಯ್ ಹೇಳಿ ಮಾಡಿ. ಇವತ್ತು ಎಲ್ಲರೂ ಹೇಳಿ ಹಾಯ್ ಮಾಡ್ತಿದ್ದೀರಲ್ಲ, ಅದೇ ಒಂದು ಖುಷಿ. ಎಲ್ಲರೂ ಜೋರಾಗ ಹಾಯ್ ಅನ್ನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಶೋರ್ ಅಷ್ಟೇ. ಈಗ ನನ್ನ ತೋರ್ಸಂಬಿ. ಈಗ ನನ್ನ ಒಂದು ಕಂಪ್ಲೀಟ್ ರುಡಿ ಎಲ್ಲ ತಿಂದು ಉಂಡು ಎಲ್ಲ ಫೋಟೋ ಗೀಟೋ ಎಲ್ಲ ಕೊಟ್ಟು ಬಂದಿದ್ದೀನಿ. ಸೊ ಈ ರೀತಿ ನನ್ನ ಮಗನ ಬರ್ಡೇ ದಿವಸ ನಾನು ರೆಡಿ ಆಗಿದ್ದೆ. ಸೊ ಈ ರೀತಿ ಮುಂದೆ ಹೋಗಿನ
ಹಾಂ ಈ ರೀತಿಯಾಗಿ ರೆಡಿ ಆಗಿದೆ. ಅಂಬಿ ಔಟ್ಫಿಟ್ ನ ಏ ತೋರಿಸ್ತೀನಿ. ನಂದೇನು ಬೇಡ ಇಲ್ಲ ಹೋಗು. ಅಂಬಿ ಶೂಗಿ ಹಾಕೊಂಡು ನನಗಿಂತ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಸೂಪರ್ ಆಗಿ ಕಾಣ್ತಿದ್ದ. ನೋಡಿ ಎಷ್ಟು ಟಯರ್ಡ್ ಆಗ್ಬಿಟ್ಟಿದ್ದಾನೆ ಅಂದ್ರೆ ಪಾಪ ಒಬ್ನೇ ನಿಂತೆಲ್ಲ ಮಾಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾನೆ ಇವನು. ಅಂಬಿ ತಮ್ಮ ಹಾಯ್ ಮಾಡು. ಹೇಗ ಅನಿಸ್ತು ಬರ್ತಡೆ? ಚೆನ್ನಾಗಿ ಮಾಡಿದ್ರಿ. ಊಟ ಅಂತೂ ಅದು ಚೆನ್ನಾಗಿತ್ತು. ಬರ್ತಡೇ ಮಾತ್ರ ಸಖತ್ತಾಗಾಯ್ತು. ತುಂಬಾ ಇಷ್ಟ ಆಯ್ತು ನಮ್ಗಂತೂ. ಹೌದಾ? ಇವನು ಅಂಬಿದು ಎಷ್ಟನೇ ತಮ್ಮ? ಅಂಬಿ 2ನೇ ತಮ್ಮನ? 6ನೇ ತಮ್ಮ. ಎಸ್ ಗೈಸ್, ಎಲ್ಲರೂ ಬಂದವ್ರು ಎಲ್ಲರೂ ಕೂಡ ಊಟ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಪ್ರತಿಯೊಬ್ರು ಊಟ ಚೆನ್ನಾಗಿತ್ತು ಅಂತ ಹೇಳಿದ್ರು. ಫುಲ್ ಗಜ್ಬಿಜಿ ಇದೆ. ಆಮೇಲೆ ಸಿಗ್ತೀನಿ. ಎಲ್ಲ ಡ್ರೆಸ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ನಮ್ಮ ಫ್ಯಾಮಿಲಿ ಎಲ್ಲರೂ ಹೋದ್ರು. ನಾವು ಡ್ರೆಸ್ ಚೇಂಜ್ ಮಾಡಿ ಬಾ ಕುಂತಿದ್ದೀವಿ. ಟೈಮ್ ಬಂದು ಹತ್ರ ಏನಂದ್ರು 12 ಗಂಟೆ ಆಗಿದೆ. ಕಣ್ಣು, ಕೈ, ಕಾಲು ಎಲ್ಲನೂ ನೋಯ್ತಿದೆ ಗೈಸ್. ಫುಲ್ಲು ಬಾಡಿ ಫುಲ್ ಪೇನ್ ಆಗ್ತಿದೆ. ನಿಂತು ಕಾಲು ಫುಲ್ ನೋಯ್ತಿದೆ. ನನಗಂತೂ ನಿದ್ದೆ ಬರ್ತಿದೆ. ಕಣ್ಣೆಲ್ಲ ಫುಲ್ ರೆಡ್ ಫಸ್ಟಿಗೂ ಡ್ರೆಸ್ ಚೇಂಜ್ ಮಾಡಿ ವಿಷ್ಣುಗೆ ದೃಷ್ಟಿ ತೆಗ್ದಾಕಿ ವಿಷ್ಣು ಮಲಗಿದ್ದಾನೆ, ಆಡ್ತಿದ್ದಾನೆ. ಫಸ್ಟು ಮಾಡಿದ ಕೆಲಸನೇ ದೃಷ್ಟಿ ತೆಗ್ದಾಕಿದ್ದು. ಎಲ್ಲರೂ ಹೋದರು. ನಮ್ಮ ಅಮ್ಮನ ಮನೆಗೆ ಹೋದ್ರು ಮಲ್ಕೊಳ್ಳೋಕ್ಕೆ ಅಂತ ಹೇಳಿ. ಇಲ್ಲಿ ಸೋಫಾ ಸೆಟ್ ಇರೋದ್ರಿಂದ ಯಾರಿಗೂ ಮಲ್ಗೋಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ಜನ ಇದ್ರು. ನಮ್ಮ ಅಮ್ಮನಿಗಾದರೆ ಸ್ಪೇಸ್ ಇತ್ತು, ಸೊ ಅವರು ಮಲ್ಕೋಬೋದು ಅಂತ ಹೇಳಿ ಎಲ್ಲರೂ ಹೋದರು. ಇದಾಗಿತ್ತು ಕ್ಲಿಪ್ಪಿಂಗ್ಸು. ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಹುಡುಕಿ ಸಾಕಾಯಿತು. ನಮ್ಮ ಅತ್ತೆದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ಎಲ್ಲನೂ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ಆಲ್ಬಮಲ್ಲಿ ಜೂಮ್ ಮಾಡಿ ಇವರೇ ಅಂತ ತೋರಿಸ್ತೀನಿ ಅಂತ. ಒಂದು 10 ಡೇಸಲ್ಲಿ ಆಲ್ಬಮ್ ಬರುತ್ತೆ, 10 to 15 ಡೇಸಲ್ಲಿ. ಸೊ ಗಿಫ್ಟ್ ಅಂತೂ ಗೈಸ್ ಎಷ್ಟೊಂದು ಬಂದಿದೆ. ಅದನ್ನು ಅನ್ಬಾಕ್ಸ್ ಮಾಡೋಕ್ಕೆ ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ. ನಾನು ಅಂಬಿಗೆ ಹೇಳ್ತಿದ್ದೀನಿ ಬಾ ಈಗಲೇ ಮಾಡೋಣ ಅಂತ. ಇಷ್ಟು ಸುಸ್ತಾಗಿದ್ರು ನನಗೆ ಗಿಫ್ಟ್ಸ್ ನೋಡ್ಬೇಕನ್ನೋ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಸೊ ಅದು ಅನ್ಬಾಕ್ಸಿಂಗ್ ವಿಡಿಯೋ ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ತುಂಬಾ ಇರೋದ್ರಲ್ಲೇ ಏನೋ ಮಾಡಿ ನಿಮ್ಗಳಿಗೆ ಬರ್ತ್ಡೇ ಸೆಲೆಬ್ರೇಷನ್ನ ತೋರಿಸ್ಬೇಕಂತ. ಅದ್ರಲ್ಲಿ ನನಗೆ ತುಂಬ ಡಿಸಪಾಯಿಂಟ್ ಆಗಿರೋದು, ತುಂಬ ಅಂದರೆ ತುಂಬ ಬೇಜಾರಾಗಿರೋದು ಏನಪ್ಪ ಅಂತಂದರೆ ನಮ್ಮದು ಫೈರ್ ಬ್ರ್ಯಾಂಡು ಮತ್ತು ಫಾಗ್ ಎಂಟ್ರಿದು ವೀಡಿಯೋ ಸಿಕ್ಕಿಲ್ಲ ಅನ್ನೋದು ತುಂಬ ಬೇಜಾರಿದೆ. ತುಂಬಾ ಚೆನ್ನಾಗಿತ್ತು. ಫಾಗ್ ಎಂಟ್ರಿ ಆಗಿರಲಿ ಅಥವಾ ಬ್ಲಾಸ್ಟ್ ಆಗಿರಲಿ ಅದು. ಇನ್ನು ಕೇಕ್ನ ವೀಡಿಯೋದಲ್ಲಿ ನೋಡೇ ಇರ್ತೀರಾ. ಕೇಕ್ನ ಏನೋ ಥೀಮಲ್ಲಿ ಮಾಡ್ಸೋಕೆ ಹೋದ್ವಿ, ಬಟ್ ಅದು ಸ್ವಲ್ಪ ಕೇಕ್ ಹಾಳಾಗಿದೆ. ಅದರಲ್ಲೊಂದು ಸ್ವಲ್ಪ ಬೇಜಾರಿದೆ. 2 ವಿಷಯದಲ್ಲಿ ಅಷ್ಟೇ ಬೇಜಾರಾಗಿದ್ದು. ಒಂದು ವೀಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ಅಂತ, ಇನ್ನೊಂದು ಕೇಕು ನಾವು ಆ್ಯಸ್ ಇಟ್ ಕೊಟ್ಟಿರೋ ರೀತಿ ಮಾಡಿಲ್ಲ ಅನ್ನೋದು ಇಷ್ಟ ಇದ್ದಿದ್ದು ಬೇಜಾರು. ಇನ್ನೇನೂ ಇಲ್ಲ. ಬರ್ಡೇ ಅಂತೂ ಸೂಪರ್ವಾಗಾಯಿತು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬ ಬಂದವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರು. ಅದು ಖುಷಿ ಆಯಿತು. ಫಸ್ಟ್ ಟೈಮ್ ನಾವು ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರೋದು ಅಂತಂದ್ರೆ ಅದು ವಿಷ್ಣು ಬರ್ತ್ಡೇನೇ. ಯಾವುದು ಮಾಡಿಲ್ಲ, ಎಲ್ಲ ನಾನು ಸಿಂಪಲ್ ಆಗಿ. ನಮ್ಮ ಮದುವೆ ಸಿಂಪಲ್ಲು, ಅವ್ನ ನಾಮಕರಣ ಸಿಂಪಲ್ಲು, ನಮ್ಮ ಆ್ಯನಿವರ್ಸರಿ ಸಿಂಪಲ್ಲು, ಏನೇ ಹಬ್ಬಗಳು ಬಂದರೂ ಸಿಂಪಲ್ ಇತ್ತು. ಇದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರೋದು ಒಂಥರ ಖುಷಿ ಫೀಲಿಂಗ್ ಇದೆ. ಸೊ ಯಾಕಂದ್ರೆ ನಾವು ಸಿಂಪಲ್ ಆಗಿದೆ, ಅವ್ನು ಒಂದು ರೇಂಜಿಗೆ ಏನಾರು ಒಂದು ದೊಡ್ಡದಾಗಿ ಮಾಡ್ಬೇಕು ಅನ್ನೋದು ನೋಡ್ರಿ. ಅದಕ್ಕೆ ಹೇಳೋದು ತಂದೆ ತಾಯಿ ಆಸೆ ಎಲ್ಲ ಬಿಟ್ಟು ಮಕ್ಕಳ ಮೇಲೆ ಯಾಕೆ ಈ ಥರ ಬರ್ತಾರೆ ಅನ್ನೋದು ಇದು ಒಂದಕ್ಕೆ ಅಷ್ಟೇ. ಯಾಕಂದ್ರೆ ನಮಗಿನ್ನ ಚಿಕ್ಕ ಏಜು, ಬಟ್ ನಮಗೆ ಇಷ್ಟ ಅರ್ಥ ಆಗಿದೆ. ಇನ್ನು ನಮ್ಗಿಂತ ಮೆಚೂರ್ಡ್ ಇರೋರೆಲ್ಲ ಏನಕ್ಕಪ್ಪ ಮಕ್ಳಿಗೆ ಅಷ್ಟೊಂದು ಮಾಡ್ತಾರೆ ಇದು ಮಾಡ್ತಾರೆ ಇವಾಗ ಅನಿಸ್ತಿದೆ. ನಮ್ಗೇನಿಲ್ಲ ಅಂದ್ರೆ ಬೇಡ, ಅವ್ನಿಗೆ ಏನಾರ ಮಾಡೋಣ. ಆ್ಯಂಡ್ ಇನ್ನೊಂದೇನು ವಿಷಯ ಗೊತ್ತಾ ಗೈಸ್, ನಾನು ಅವ್ನಿಗೆ ಸೇರಿ ನನ್ನ ಮಗನಿಗೆ ಗಿಫ್ಟ್ ಕೊಟ್ಟಿದ್ವಿ. ಆ ಗಿಫ್ಟ್ ಏನು ಅಂತ ನಿಮಗೆ ಅದನ್ನ ಎಲ್ಲ ಇವಾಗ ಹೇಳ್ಬೋದು. ಬಟ್ ಆ ಗಿಫ್ಟ್ ನೋಡೇ ಅವನು ಎದುರು ಬಂದಿದ್ದಾನೆ. ಇರಲಿ. ಸೊ ಅಷ್ಟೇ. ಎಲ್ಲರೂ ಫಸ್ಟಲ್ಲಿ ಹೇಗೆ ರೆಡಿ ಆಗಿದ್ದೀವಿ ಅಂತ ತೋರಿಸಿದ್ರು. ನಾವು ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಔಟ್ಫಿಟ್ ಹೇಗಿತ್ತು, ಹೆಂಗೆ ರೆಡಿ ಆಗಿದ್ದೀವಿ ಅಂತ ತೋರಿಸಿದ್ವಿ. ದಯವಿಟ್ಟು ವ್ಲಾಗ್ ನಾವು ಫೇಸ್ ಟು ಫೇಸ್ ಇಟ್ಕೊಂಡು ಮಾಡಿಲ್ಲ ಅನ್ನೋದಕ್ಕೆ ಕ್ಷಮೆ ಕೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಈ ರೀತಿ ಆಗಲ್ಲ. ಸೊ ಇಲ್ಲಿ ನಾವೇ ಇಂಪಾರ್ಟೆನ್ಸ್ ಕೊಡಬೇಕಿತ್ತು ವಿಷ್ಣುಗೆ. ನಾವು ತಂದೆ ತಾಯಿಯಾಗಿ ನಾವು ಮುಂದೆ ನಿಂತು ಮಾಡಬೇಕಿತ್ತು. ಫಂಕ್ಷನ್ ಯಾರ್ದಾರ ಆಗಿದೆ ನಾವು ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಇದು ಮಾಡ್ಬೋದಾಯ್ತು. ಫಂಕ್ಷನ್ ನಮ್ಮದು ನಾವೇನು ಮಾಡೋಕ್ಕಾಗ. ಇವಾಗ ನಾನು ಅಕಸ್ಮಾತ್ ಕೊಟ್ಟಿದ್ದೆ ಮೊಬೈಲ್ ಎಲ್ಲರ ಕೈಲೂ, ಓಕೆನಾ, ಅವ್ರು ಯಾವ ಬಿಸಿ ಜೋರ್ ಮಾಡಿ ವಿಡಿಯೋ ಮಾಡು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ನೋಡ್ಬೇಕನ್ನೋ ಆಸೆ ಇರುತ್ತಲ್ಲ, ಯಾರು ವಿಡಿಯೋ ಹಿಡ್ಕೊಂಡು ಕುತ್ಕೊಂತಾರೆ, ನಾವು ಅವ್ರಿಗೂ ರೆಡಿ ಆಗಿರ್ತಾರೆ, ನಾವು ಫೋಟೋ ತೆಕ್ಕೊಳ್ಳೋಣ, ನಾವು ಚೆನ್ನಾಗಿ ಕಾಣಿಸೋಣ. ಸೊ ನಮ್ಮ ತಮ್ಮಂದಿರ್ಗಾಗ್ಲಿ ಇವ್ರ ತಮ್ಮಂದಿರ್ಗಾಗ್ಲಿ ಬ್ಲೇಮ್ ಮಾಡೋಕ್ಕಾಗಲ್ಲ. ಹೋಗ್ಲಿ ಬಿಡಿ. ನೆಕ್ಸ್ಟ್ ಟೈಮು ನಾವೇ ನಿಂತು ಮಾಡೋಣ ಅಥವಾ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡೋಣ ಅದಕ್ಕೆ ಅಂತ ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನನಗೇನು ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ನನ್ನ ಮಗನಿಗೆ 1 ವರ್ಷ ತುಂಬಿ ಬರ್ತಡೇ ಆಗಿದೆ ಅಂದರೆ ನನಗೆ ನಂಬೋಕ್ಕಾಗ್ತಾಯಿಲ್ಲ. ಸೊ ಖುಷಿಗೆ ಏನಂತ ಮಾತಾಡ್ಬಿಡ್ತೀನಿ ನಾನು. ಫುಲ್ ನಿದ್ದೆ ಬರ್ತಿದೆ, ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ನೀವು ಮಲಗಿ, ಸೊ ನಾವು ಮಲ್ಕೊತೀವಿ. ಸೊ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್. ಎಲ್ಲ ಪಿನ್ ಎಲ್ಲ ರಿಮೂವ್ ಮಾಡಿ ಬಿಸಾಕ್ಬಿಟ್ಟಿದ್ದೀವಿ, ನಮ್ಮ ಕೈಲಿ ಆಗ್ತಾ ಇರಲಿಲ್ಲ ಅಷ್ಟೇ. ಬಾಯ್. ಸಿ ಯು ಗೈಸ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇಷ್ಟು ಆಗಲಿಲ್ಲ ಅಂತಂದರೆ ಏನೋ ನಿಮಗೆ ಸೆಲೆಬ್ರೇಷನ್ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಸಣ್ಣದಾಗ ಒಂದು ವ್ಲಾಗ್ ಮಾಡಿದ್ದೀವಿ. ಏನೇ ತಪ್ಪಿದ್ರು ಹೊಟ್ಟೆಗೆ ಹಾಕ್ಕೊಳ್ಳಿ, ಕ್ಷಮಿಸಿ ಅಷ್ಟೇ ಗೈಸ್. ಬಾಯ್. ಸಿ ಯು. ಬಾಯ್.